ಗೆಳೆಯರೇ, ಭಾರತಕ್ಕಾಗಿ ಅತ್ಯಂತ ಅದ್ಭುತವಾದ ಒಂದು ಸುದ್ದಿ ಹೊರಬಂದಿದೆ. ಆಕ್ಚುಲಿ ಆ ಸುದ್ದಿ ಏನಾಗಿದೆ ಅಂದರೆ, ಇಸ್ರೇಲಿ ಸೇನೆಯು 10,000ಕ್ಕೂ ಹೆಚ್ಚು ಇನ್ಸೈಡ್ FPV ಡ್ರೋನ್ಗಳನ್ನು ತಯಾರಿಸಲು ಭಾರತದ ಸೂರತ್ ಮೂಲದ ಕಂಪನಿಗೆ ಆರ್ಡರ್ ಅನ್ನು ಕೊಟ್ಟಿದೆ. ಹಾಗೂ ಭಾರತೀಯ ಕಂಪನಿಯು ಶೀಘ್ರದಲ್ಲಿ ಈ ಕೆಲಸವನ್ನು ಪ್ರಾರಂಭಿಸಲಿದ್ದು ಇಸ್ರೇಲಿ ಸೈನ್ಯಕ್ಕೆ 10,000ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಸಪ್ಲೈ ಮಾಡಲಿದೆ. ಹಾಗೆಯೇ ನಿಮ್ಗೆ ಹೇಳೋದಾದರೆ, ಇದು ನಾರ್ಮಲ್ ಡ್ರೋನ್ ಅಲ್ಲ, ಇದೊಂದು FPV ಡ್ರೋನ್ ಆಗಿದೆ. ಹಾಗೂ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು, ಈ ನಾರ್ಮಲ್ ಡ್ರೋನ್ ಮತ್ತು FPV ಡ್ರೋನಲ್ಲಿ ಏನು ವ್ಯತ್ಯಾಸವಿದೆ ಅಂತ. ಗೆಳೆಯರೆ, ನಿಮಗೆ ಬಹಳ ಈಸಿಯಾಗಿ ಹೇಳೋದಾದರೆ, ಯಾವ ರೀತಿಯಲ್ಲಿ ನಮ್ಮ ಹತ್ತಿರ ನಾರ್ಮಲ್ ಬೈಕ್ ಇರ್ತದೆ ಹಾಗೂ ಅದನ್ನು ಹೊರತುಪಡಿಸಿ ಇನ್ನೊಂದು ಕೆಟಗರಿಯ ಒಂದು ರೇಸಿಂಗ್ ಬೈಕ್ನೂ ಇರ್ತದೆ. ಹಾಗೂ ಈ ರೇಸಿಂಗ್ ಮೋಟರ್ ಸೈಕಲ್ನ ರೀತಿಯಲ್ಲಿಯೇ FPV ಡ್ರೋನ್ ಆಗಿದೆ. ಅಂದರೆ ಈ ಡ್ರೋನ್ಗಳಲ್ಲಿ ಒಂದಂತೂ ನಾರ್ಮಲ್ ಪ್ರಕಾರದ ಡ್ರೋನ್ಗಳಾಗಿರ್ತವೆ, ಅಂದರೆ ನೀವು ಇದನ್ನು ಮದುವೆಯಲ್ಲಿ ನೋಡಿರಬಹುದು. ಹಾಗೆ ಎರಡನೇದಾಗಿ FPV ಡ್ರೋನ್ ಒಂದು ರೀತಿಯಲ್ಲಿ ಇದನ್ನು ರೇಸಿಂಗ್ ಡ್ರೋನ್ ಅಂತಾನೆ ಅಂದುಕೊಳ್ಳಲಾಗಿದೆ. ಹಾಗೂ ಇದನ್ನು ಹಾರಿಸುವ ರೀತಿಯೂ ಕೂಡ ವಿಭಿನ್ನವಾಗಿದೆ. ಸ್ಕ್ರೀನ್ ಮೇಲೆ ನೀವೇ ನೋಡಿ, ಕೆಲವು ಈ ರೀತಿಯಲ್ಲೇ VR ಹೆಡ್ಸೆಟ್ಟನ್ನು ಅಳವಡಿಸಲಾಗುತ್ತದೆ, ಆನಂತರ ಅದನ್ನು ಹಾರಿಸಲಾಗುತ್ತದೆ. ಹಾಗೂ ಈ ಕಾರಣದಿಂದಾಗಿ ನೀವು ಬಹಳ ಮುಖ್ಯವಾದ ಇದರ ಮೊದಲ ಅನುಭವವನ್ನು ನೀವು ಪಡೆಯುತ್ತೀರಿ. ಯಾಕಂದರೆ ಈ ಡ್ರೋನ್ಗಳು ತುಂಬ ಫಾಸ್ಟ್ ಆಗಿರ್ತವೆ. ಅವುಗಳ ಆಕ್ಟಿವಿಟಿ ಮತ್ತು ಮೂವ್ಮೆಂಟ್ ಎಷ್ಟು ವೇಗವಾಗಿರುತ್ತದೆ ಅಂದರೆ, ನಾರ್ಮಲ್ ಡಿಸ್ಪ್ಲೇ ನೋಡುತ್ತಾ ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೂ ಇವತ್ತಿನ ತಾರೀಕಿನಲ್ಲಿ ಈ FPV ಡ್ರೋನ್ಗಳು ಬಹಳ ಜನಪ್ರಿಯವಾಗಿವೆ, ವಿಶೇಷವಾಗಿ ಪ್ರಪಂಚದಾದ್ಯಂತ ಸೈನ್ಯಗಳಲ್ಲಿ. ಯಾಕೆ ಹೀಗಂದರೆ, ಉಕ್ರೇನ್ ಸೇನೆಯು ರಷ್ಯಾದ ಸೇನೆಯನ್ನು ಯಾವ ರೀತಿಯಲ್ಲಿ ದಿಕ್ಕು ತಪ್ಪಿಸಿದೆ ಅಂದರೆ, ಕಳೆದ 2.5 ವರ್ಷಗಳಲ್ಲಿ ಬಳಸಿದ ಡ್ರೋನ್ಗಳಲ್ಲಿ ಎಲ್ಲ FPV ಡ್ರೋನ್ಗಳೇ ಆಗಿದ್ದವು. ಇವುಗಳು ಎಷ್ಟು ಫಾಸ್ಟ್ ಆಗಿರ್ತವೆ ಅಂದರೆ, ರಷ್ಯಾದ ಸೈನ್ಯವು ಉಕ್ರೇನ್ ಡ್ರೋನನ್ನು ಡಿಟೆಕ್ಟ್ ಮಾಡುವ ಮೊದಲೇ ಅವುಗಳ ಮೇಲೆ ದಾಳಿ ಮಾಡಿ ನಾಶಪಡಿಸುತ್ತಿದ್ದವು, ಅವರ ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸುತ್ತಿದ್ದವು, ಅವರ ಟ್ಯಾಂಕುಗಳನ್ನು ನಾಶಪಡಿಸುತ್ತಿದ್ದವು, ಸೈನಿಕರು ಕೂತಿರುವಂತಹ ಆರ್ಮಡ್ ವೆಹಿಕಲ್ಗಳನ್ನು ಕೂಡ ನಾಶಪಡಿಸುತ್ತಿದ್ದವು. ಈ ಕಾರಣದಿಂದಾಗಿ ಈ FPV ಡ್ರೋನ್ಗಳು ಪ್ರಪಂಚದಾದ್ಯಂತ ಸೈನ್ಯಗಳಲ್ಲಿ ತುಂಬ ಜನಪ್ರಿಯವಾಗಿವೆ. ಅದಕ್ಕಾಗಿಯೇ ಇಸ್ರೇಲ್ನ ಸೈನ್ಯವು ಇದನ್ನು ಅಕ್ವೈರ್ ಮಾಡುವುದಕ್ಕೆ ಈಗ ಬಯಸ್ತಾ ಇದೆ. ಯಾಕಂದರೆ ಈ FPV ಡ್ರೋನ್ಗಳನ್ನು ಸೂಸೈಡ್ ಡ್ರೋನ್ಗಳಾಗಿ ಪರಿವರ್ತಿಸಲು ಹಾಗೂ ನಂತರ ಅವುಗಳನ್ನು ಹಮಾಸ್ ಮತ್ತು ಹಿಜ್ಬುಲ್ಲಾ ವಿರುದ್ಧ ಬಳಸಬಹುದು. ಯಾಕಂದರೆ ಇಸ್ರೇಲು ಇಂದಿನ ಈ ಯುಗ ಡ್ರೋನ್ ಯುದ್ಧದ ಯುಗ ಬಂದಿದೆ ಅನ್ನೋದನ್ನು ತಿಳಿದುಕೊಂಡಿದೆ. ಹಾಗೂ ನೀವು ಕ್ಷಿಪಣಿಗಳು ಮತ್ತು ಯುದ್ಧ ವಿಮಾನಗಳ ಮೂಲಕ ಡ್ರೋನ್ ದಾಳಿಗೆ ಪ್ರತಿಕ್ರಿಯಿಸಿದರೆ ಶೀಘ್ರದಲ್ಲೇ ನೀವು ದಿವಾಳಿ ಆಗ್ತೀರಿ. ಯಾಕಂದರೆ ಕ್ಷಿಪಣಿಗಳು ಮತ್ತು ಇತರೆ ರೀತಿಯ ಯುದ್ಧ ವಿಮಾನಗಳು ಹಲವು 100 ಕೋಟಿಗೆ ಅಥವಾ ಕೆಲವೊಮ್ಮೆ ಇದರ ಬೆಲೆ ಸಾವಿರಾರು ಕೋಟಿಗಳಿಗೆ ಹೋಗ್ತದೆ. ಅಂತಹ ಸಂದರ್ಭಗಳಲ್ಲಿ ಆಗ ಈ ಡ್ರೋನ್ಗಳು ಅತ್ಯಂತ ಅಗ್ಗದ ಆಯ್ಕೆಯಾಗಿದೆ. ಆದ್ದರಿಂದ ನೀವು ಕೇವಲ ಡ್ರೋನ್ಗಳ ಮೂಲಕ ಅಷ್ಟೇ ಪ್ರತಿಕ್ರಿಯಿಸಬೇಕಾಗ್ತದೆ. ಅದಕ್ಕಾಗಿಯೇ ತುಂಬ ಅಗ್ಗವಾಗಿರುವುದರಿಂದ ಇಸ್ರೇಲ್ ಭಾರತದ ಒಂದು ಪ್ರೈವೇಟ್ ಕಂಪನಿಯತ್ತ ಮುಖ ಮಾಡಿದೆ. ಹಾಗೂ ಈ ಪ್ರೈವೇಟ್ ಕಂಪನಿಯು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಈ FPV ಡ್ರೋನ್ಗಳನ್ನು ತಯಾರಿಸುತ್ತದೆ. ಇಸ್ರೇಲ್ ಈ FPV ಡ್ರೋನ್ಗಳ ಸಹಾಯದಿಂದ ಹಮಾಸನ್ನು ನಾಶಪಡಿಸುತ್ತದೆ ಮತ್ತು ಇಸ್ರೇಲ್ಗೆ ಇದು ಇನ್ಫಾರ್ಮೇಷನ್ ವಾರ್ಫೇರಲ್ಲಿ ದೊಡ್ಡ ಪ್ರಯೋಜನವನ್ನು ನೀಡುತ್ತದೆ. ಆ್ಯಕ್ಚುಲಿ ಇವತ್ತಿನ ಸಮಯದಲ್ಲಿ ಇಸ್ರೇಲ್ ಗಾಜಾದಲ್ಲಿ ಎಲ್ಲಾದರೂ ದಾಳಿ ಮಾಡಿದರೂ ಕೂಡ ಅವರು ಆಸ್ಪತ್ರೆಗಳನ್ನು ಕೆಡುತ್ತಿದ್ದಾರೆ ಮತ್ತು ಶಾಲೆಗಳ ಮೇಲೆ ಬಾಂಬ್ ದಾಳಿ ಮಾಡ್ತಾ ಇದ್ದಾರೆ. ಇದರಿಂದ ಮಕ್ಕಳು ಮತ್ತು ಸಾಮಾನ್ಯ ಜನರು ಸಾಯುತ್ತಿದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇವೆ. ಹಾಗೂ ಈಗ ಸತ್ಯ ಏನು ಅನ್ನೋದು ಗ್ರೌಂಡ್ ರಿಪೋರ್ಟಲ್ಲಿ ಹೋದ ನಂತರವೇ ನಮಗೆ ಗೊತ್ತಾಗುತ್ತದೆ. ಆದರೆ ನಿಮ್ಮ ಹತ್ತಿರ FPV ಡ್ರೋನ್ ಇದ್ದರೆ ಆಗ ಇಸ್ರೇಲ್ ಅವರ ಮೇಲೆ ದಾಳಿ ಮಾಡುವ ಮೊದಲು ಆ ಡ್ರೋನ್ಗಳಲ್ಲಿ ಅಳವಡಿಸಲಾಗಿರುವಂತಹ ಕ್ಯಾಮ್ರಾಗಳಿಂದ ಹಮಾಸ್ ಹೋರಾಟಗಾರರ ಫೋಟೋಗಳನ್ನು ಸೆರೆ ಹಿಡಿಯಬಹುದು. ನಂತರ ಅದು ಅವರ ಮೇಲೆ ದಾಳಿ ಮಾಡಿ ಅವುಗಳನ್ನು ನಾಶಪಡಿಸುತ್ತದೆ. ಒಂದು ವೇಳೆ ಅವರ ಮೇಲೆ ಯಾವುದೇ ಆರೋಪವನ್ನು ಹಾಕಿದರೆ, ಅಂದರೆ ಅವರು ಹಾಸ್ಪಿಟಲನ್ನು ನಾಶಪಡಿಸಿದ್ದಾರೆ ಅಥವಾ ಸ್ಕೂಲನ್ನು ನಾಶಪಡಿಸಲಾಗಿದೆ ಅಂತ, ಆಗ ಇಸ್ರೇಲ್ಗೆ ಇಲ್ಲಿ ಯಾವುದೇ ನಾಗರಿಕರು ಇರಲಿಲ್ಲ ಮತ್ತು ಹಮಾಸ್ ಹೋರಾಟಗಾರರು ಹಾಸ್ಪಿಟಲ್ ಒಳಗೆ ತಮ್ಮ ನೆಲೆಯನ್ನು ಸ್ಥಾಪಿಸಿದ್ದಾರೆ ಅನ್ನೋದನ್ನು ಹೇಳಲು ಇದರಿಂದ ಸಾಧ್ಯವಾಗುತ್ತದೆ. ಇಸ್ರೇಲ್ ವಿರುದ್ಧ ಹರಡುತ್ತಿರುವ ತಪ್ಪು ಮಾಹಿತಿಯು ಕೂಡ ನಿಲ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಭಾರತಕ್ಕೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಯಾಕಂದರೆ ಭಾರತದ ಅಂತಹ ಸಣ್ಣ ಸಣ್ಣ ಕಂಪನಿಗಳು ಅಂತಹ ದೈತ್ಯರಿಂದ ಬಿಲಿಯನ್ ಮೌಲ್ಯದ ಆರ್ಡರ್ಗಳನ್ನು ಪಡೆದಾಗ ಆ ಕಂಪನಿಗಳು ಸಹ ದೊಡ್ಡದಾಗ್ತವೆ. ಹಾಗೂ ಅಗತ್ಯವಿದ್ದರೆ ಇಸ್ರೇಲಿ ಹಣದ ಸಹಾಯದಿಂದ ಅವರು ಭಾರತೀಯ ಸೇನೆಗೆ ಇನ್ನೂ ಉತ್ತಮವಾದ ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಲು ಸಾಧ್ಯವಾಗುತ್ತದೆ. ಅಂದರೆ ಭಾರತದ ಎಕ್ಸ್ಪೋರ್ಟ್ ಹೆಚ್ಚುತ್ತಿರುವುದಲ್ಲದೆ
ಭಾರತೀಯ ಸೇನೆಗೆ ದೊಡ್ಡ ಆಯ್ಕೆಗಳು ಸಹ ತೆರೆದುಕೊಳ್ಳುತ್ತಿವೆ ಹಾಗೂ ಇದು ಭಾರತಕ್ಕೆ ತುಂಬ ಒಳ್ಳೆಯ ಸುದ್ದಿಯಾಗಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.